ಅಲ್ಲಿ ಕೂಡ ಒಂದು 4 ಲೈನ್ ರೋಡ್ ಇಲ್ಲ. ಇವತ್ತು ನೋಡ್ತಾ ಇದ್ರೆ ಸೇಡಂನಿಂದ ಕಲಬುರಗಿ ಹೋಗ್ಬೇಕಾದ್ರೆ ಎಷ್ಟು ಆಕ್ಸಿಡೆಂಟ್ ಆಗ್ತದೆ, ತಾವು ಮಾಧ್ಯಮದವರೇ ಹೇಳ್ತೀರಿ ಎಷ್ಟೊಂದು ಆಕ್ಸಿಡೆಂಟ್ ಆಗ್ತಾ ಇದೆ. ಯಾಕ್ರಿ ಇವತ್ತು ಹೈಯೆಸ್ಟ್ ಆದಾಯ ಕೊಡ್ತಾ ಇದೀವಿ ಈ ಕ್ಷೇತ್ರದಿಂದ, ಒಂದು 4 ಲೈನ್ ರೋಡ್ ಮಾಡೋಕ್ಕಾಗಲ್ಲ ನಿಮಗೆ, ನಿಮ್ ಯೋಗ್ಯತೆಗೆ ಎದಕ್ಕೆ ಬೇಕು ಕಲ್ಯಾಣ ಕರ್ನಾಟಕ ಬೋರ್ಡ್? ನಮಗೆ ಆರ್ಟಿಕಲ್ 370 ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳ್ತೀರಿ, 80% ನೀವು ಲಾಗು ಈ ಪ್ರೈವೇಟ್ ಕಾರ್ಖಾನೆಗಳು ಯಾಕೆ ಮಾಡಲ್ಲ? ಮಾಡಿ, ಪ್ರೈವೇಟ್ ಕಾರ್ಖಾನೆಗಳಿಗೆ 80% ಲಾಗು. ಹೌದಾ ಇಲ್ಲ? 80% ನೀವು ಬರೀ ಬೇರೆ ಕಡೆ ಯಾಕೆ ಮಾಡ್ತೀರಿ? ಪ್ರೈವೇಟ್ ಕಾರ್ಖಾನೆಗಳು ಸಾವಿರಾರು ಕೋಟಿ ಇವತ್ತು ಕೊಂಡ್ಕೊಂಡು ನಮ್ಮ ರೈತರ ಭೂಮಿಯನ್ನ ಕಳ್ಕೊಂಡು ಇವತ್ತು ಪಾಪ ರೈತರು ಕಂಗಾಲಾಗಿದ್ರು, ಅವ್ರ ಮಕ್ಕಳು ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ. ನೀವು ಕಳ್ಕೊಂಡಂತ ಭೂಮಿ ಕಳ್ಕೊಂಡಂತ ಉದ್ಯೋಗ ಕೊಡಲ್ಲ. ಈ ಪರಿಸ್ಥಿತಿಗೆ ಇವತ್ತು ನೀವು ತಂದಿಟ್ಟಿದ್ದೀರಿ ಅಂತಂದ್ಮೇಲೆ ನಿಮಗೆ ಅವಾಜಕ್ಕೆ ನಾವು ಸುಮ್ಮನಿದ್ದೀವಿ. 2.5 ವರ್ಷ ನೋಡೋಣ ಇವ್ರು ಏನ್ ಡೆವಲಪ್ಮೆಂಟ್ ಮಾಡ್ತಾರೆ, ನಾನು ಸುಮ್ಮನಿದ್ದೆ. ನೋಡೋಣ, ಅಡ್ಡೆ ಹಾಕ್ಬಾರ್ದು. 2.5 ವರ್ಷ ನೋಡೋಣ. ಇನ್ನೇನ್ ಪರೀಕ್ಷೆ ಮಾಡ್ಬೇಕ್ರಿ ಇವರಿಗೆ? ಇವ್ರು ಫಸ್ಟ್ ಟೈಮ್ ಮಂತ್ರಿ ಆಗಿದಾರ, 2 ಸಲ ಮಂತ್ರಿ, 4 ಸಲ ಶಾಸಕರು. ನಾಚಿಕೆ ಆಗ್ಬೇಕು ಇವ್ರು ಜನ್ಮಕ್ಕೆ. ಇವ್ರಿಗೆ ಎದಕ್ಕಾಗಬೇಕು? ನೀವು ಜನರ ಮಧ್ಯದಲ್ಲಿ ಬರೋಕೆ ನಿಮ್ಗೆ ಆಗಲ್ಲ ಅಂದ್ರೆ ತೋರಿಸಿ. ನೀವೇನು ಘನ ಕಾರ್ಯ ಮಾಡಿದಿರಿ? ಚೆಕ್ ಡ್ಯಾಮ್ ಮಾಡಿದೀವಿ ಅಂತ ಹೇಳಿದ್ರು. ನಾನು ಚೆಕ್ ಡ್ಯಾಮ್ಗಳು ಮಾಡಿದ್ದೀನಿ, ನೀರಿನ ವ್ಯವಸ್ಥೆ ಮಾಡಿದ್ದೀನಿ. ಎಷ್ಟು ಸದ್ಬಳಕೆ ಆಗಿದೆ ನೀರು? ಯಾವ ಕಾವಲೆ ಮುಖಾಂತರ ಯಾವ ಹೊಲಗಳಿಗೆ ಹೋಗಿದೆ? ಎಷ್ಟೊಂದು ಜನ ಕಬ್ಬುಗಳಿಗೆ ಬೆಳೆಗಾರರು ಇದ್ದಾರೆ ಇಲ್ಲಿ. ಬರೇ ತೊಗರಿ, ಹೆಸರು, ಉದ್ದು. ಯಾಕಂದ್ರೆ ಆ ನೀರು ಫ್ಯಾಕ್ಟ್ರಿಗಳಿಗೆ ಮಾತ್ರ ಬಳಕೆ ಆಗ್ತದೆ. ನಾನು ಬಹಳ ಮೊದಲು ಹೇಳಿದ್ರಿ, ಎಲೆಕ್ಷನ್ ಅಲ್ಲಿ ಹೇಳಿದ್ರೆ ಈಗಲೂ ಹೇಳ್ತಾ ಇದ್ದೀನಿ. ಈಗ ಲಿಫ್ಟ್ ಇರಿಗೇಷನ್ ಮುಖಾಂತರ ಮೊನ್ನೆ CM ವರ್ಕಲ್ಲಿ ಉದ್ಘಾಟನೆ ಮಾಡಿದ್ರು. ಅದನ್ನು ಕೂಡ ಹಿಂದೆ ರಾಜ್ಕುಮಾರ್ ಪಟೇಲ್ ಸರ್ಕಾರಲ್ಲಿ ಆಗಿದ್ದ ಕೆಲಸ. ನೀವೇನ್ ಮಾಡಿದ್ರಿ ಸಮಯ? ನಿಮ್ಮ ಕೈಲೇ ಇವತ್ತು 4 ಸಲ ಗೆದ್ದಿದ್ರೆ, 2 ಸಲ ಈ ಕ್ಷೇತ್ರದ ಜನ ನಿಮ್ಮ ಸಚಿವರು ಮಾಡಿದ್ದಾರೆ. ಅವ್ರಿಗೆ ಕೊಟ್ಟಂತ ಕೊಡುಗೆ ಏನಿದೆ? ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಾಗ ಒಂದಾದ್ರೂ ಮೆಡಿಕಲ್ ಕಾಲೇಜ್ ಮಾಡಿದ್ರ ಇಲ್ಲಿ? ಹೇಳಿ, ಅವ್ರ ಖಾತಾನೆ ಮಾತಾಡೋಣ, ಬೇರೆದು ಬೇಡ. ಈಗ ನರ್ಸಿಂಗ್ ಕಾಲೇಜ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅನ್ನೋದು ಸುಮ್ಮನೆ ಮೂಗಿ ತುಪ್ಪ ಹಚ್ಚಂತ ಕೆಲಸ ಮಾಡೋದು. ಎಲೆಕ್ಷನ್ ಅಲ್ಲಿ ದ್ವೇಷ ರಾಜಕೀಯ ಮಾಡೋದು. ಅವ್ರ ಗ್ರಾಮದಲ್ಲೇ ನೋಡಿದ್ರಲ್ಲ ಹೊಡೆದಾಟಿದ್ದು ಎಲ್ಲ, ನಾನೆಲ್ಲ ಮಾಧ್ಯಮದಲ್ಲಿ ಹೇಳಿದ್ದು ನೋಡಿದ್ದೀನಿ. ಸ್ವತಃ ಹುಡುಗಿ ಗ್ರಾಮ ಹೋಗಿ ನೋಡಿ, ಈಗೆಲ್ಲ ಹುಡುಗರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರಿಪೋರ್ಟ್ ಆಗ್ತಾ ಇದ್ದಾರೆ. ಹಾಕ್ತಾರೆ ಇವರು. ಅವ್ರಿಗೆ ಅದು ಬಿಟ್ಟು ಕೆಲಸ ಏನದು? ಈ ಕೆಲಸಕ್ಕ ನೀವು ಗೆದ್ದಿರೋದು ಅಂತ ನಮ್ಮ ಪ್ರಶ್ನೆ ಇದೆ. ಖಂಡಿತವಾಗಿ ಈ ಕೆಲಸಗಳಿಗೆ ನೀವು ಮಾಡ್ತಾ ಇದ್ರಿ. ದ್ವೇಷ ರಾಜಕೀಯ ಮಾಡೋದು, ಯಾರು ನಿಮ್ಮ ಎದುರು ಧ್ವನಿ ಎತ್ತರ ಅವ್ರಿಗೆ ದಬಾಸೋದು, ಈ ಕೆಲಸಕ್ಕೆ ನೀವು ಮುಂದಾಗ್ತಾ ಇದ್ರಿ. ಬಹಳ ದಿನ ನಡೆಯೋದಿಲ್ಲ, ಕಾಲ ಬದಲಾಗ್ತದೆ, ಚಕ್ರ ತಿರುಗಿ ಬಂದೇ ಬರುತ್ತೆ. ಅವಾಗ ನಿಮ್ಗೆ ಜನ ಮುಂದಿನ ಎಲ್ಲಾ ಚುನಾವಣೆಯಲ್ಲಿ ಖಂಡಿತವಾಗಿ ಇವ್ರಿಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಎಲ್ಲಾ ಜನರಿಗೆ ಒಂದೇ ಹೇಳ್ಬೇಕು ಸರ್, ತಾವು ಏನು ಕಮಿಟ್ಮೆಂಟ್ ಮಾಡಿದ್ರಿ ಅದು ಮಾಡ್ತಾ ಇದ್ದೀರಾ ಈ ಸರ್ಕಾರ. ಇವತ್ತು 3 ಕಮ್ಯುನಿಟಿ 4 ಕಮ್ಯುನಿಟಿ ಇಟ್ಕೊಂಡು ಎಲ್ಲಾ ಕಮ್ಯುನಿಟಿನ ಇವತ್ತು ಹೆಚ್ಚಿನ ಮತದಾನ ಮಾಡಿ ನಿಮ್ಗೆ ಗೆಲ್ಸಿದ್ದಾರೆ. ಏನ್ ಕಮಿಟ್ಮೆಂಟ್ ಇದೆ ನಿಮ್ಮ ಎಲ್ಲಾ ಕಚೇರಿ, ಆಫೀಸ್ ಕಚೇರಿಗಳಲ್ಲಿ? ಒಬ್ಬ ರೈತ ಹೋದ ಪಾಣಿಗಂತಂದ್ರೆ ದುಡ್ಡು ಕೊಡಪ್ಪ ಅಂತ ಆಫೀಸರ್ ಓಪನ್ ಆಗಿ, ಒಂದು ಮುನ್ಸಿಪಾಲಿಟಿ ಹೋದ ಒಂದು ಏನಾದ್ರೂ ಒಂದು ಕೆಲಸ ಆದ್ರೆ ದುಡ್ಡು ಕೊಡಪ್ಪ ಮೊದಲು ಅಂತ ಕೇಳ್ತಾನೆ ಆಫೀಸರ್ ಓಪನ್ ಆಗಿ. ಎಲ್ಲ ತಮ್ಮನು ಬರ್ತಿದೆ. ಯಾವ ಸೆಕ್ಟರ್ ಅಲ್ಲಿ ಹೋದ್ರು ಕೂಡ ಇವತ್ತು ದುಡ್ಡಿನ ವಾಮ ಇಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ಜನರು ಮತ್ತೆ ಇದಕ್ಕೆ ನೀವು ಓಟ್ ಹಾಕಿ ಗೆಲ್ಸಿರೋದು. ಇವತ್ತು ನಾನು ವಿಶೇಷವಾಗಿ ಮೈನಾರಿಟಿ ಜನ ಕೇಳ್ತೀನಿ. ಇವತ್ತು ಮೈನಾರಿಟಿ ಜನ 1 ಸೈಡ್ ಓಟ್ ಹಾಕಿರಲ್ಲಪ್ಪ ನೀವು ಕಾಂಗ್ರೆಸ್ಸಿಗೆ. ನಿಮ್ ಕೆಲಸ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ರ ಎಲ್ಲ ಇಲಾಖೆಯಲ್ಲಿ. ಹೇಳತ್ತೇಳಿ ಪ್ರಮಾಣ ಮಾಡಿ ಹೇಳಂತೇಳಿ, 1 ರೂಪಾಯಿ ನಾವು ಕೊಡೋದೇ ನಮ್ ಕೆಲಸ ಆಗ್ತದೆ ಪ್ರಮಾಣ ಮಾಡಿ ಹೇಳಂತೇಳಿ. ಪಾಪ ಅವರೇ ನನಗೆ ಫೋನ್ ಮಾಡ್ತಾರೆ, सर तहसील ऑफिस में इतना पैसे पूछ रहे साहब, हमारा इसमें डॉक्टर में इतना पैसे पूछ रहे साहब, क्या करना ಅಂತ ಕೇಳ್ತಾರೆ. ಇದಕ್ಕೆ ನೀವು ಗೆದ್ದಿರೋದು ಬರೇ ದುಡ್ಡು ತೋರಿಸಿ ಗೆಲ್ಲ ಚುನಾವಣೆ ಬಹಳ ದಿನ ನಡೆದಿಲ್ಲ. ದುಡ್ಡಿನ ವ್ಯಾಮೋಹದಿಂದ ಇದೇ ತರ ನೀವು ಮುಂದುವರೆದ್ರೆ ಖಂಡಿತವಾಗಿ ಜನ ತಕ್ಕ ಪಾಠ ಮುಂದಿನ ಚುನಾವಣೆಯಲ್ಲಿ ತಮ್ಮ ಕಲಿಸ್ತಾರಂತ ನಾನು ಈಗ ಹೇಳಕ್ ಬಯಸ್ತಾ ಇದ್ದೀನಿ. ಈ ತರ ಇನ್ನೂ ನಿಮ್ ಕಾಲ ಬದಲಾಯಿಸಲಿ. ಇನ್ನೂ 2.5 ವರ್ಷ ಇದೆ ಟೈಮ್. 2.5 ವರ್ಷ ಆದರೂ ಒಳ್ಳೆ ಆಡಳಿತ ಕೊಡಿ, ಜನರ ಜೊತೆ ಇರಿ. ಜನರಿಗೆ ಏನು ಇವತ್ತು ನಿಜವಾಗ್ಲೂ ಬೇಕಾಗಿದೆ ಅದು ಕೊಡಿ, ಮೂಲಭೂತ ಸೌಕರ್ಯಗಳನ್ನ ಕೊಡಿ. ನಿಮ್ಮ ಕಾರ್ಯಕರ್ತರುಗಳಿಗೆ ಬರೀ ಕೆಲಸ ಕೊಟ್ಟು ಸಂಪೂರ್ಣ ಏನು ಹಣ ಇದೆ ನಿಮ್ಮ ಟ್ಯಾಕ್ಸ್ ಆದಾಯ ಬಂದಂತ ಹಣ ಸುಮ್ಮನೆ ನಷ್ಟ ಮಾಡೋಂಥ ಕೆಲಸ ಬಿಡಬೇಕಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಇವತ್ತು ಕೇವಲ ಅವ್ರ ಜೇಬು ಗರಂ ಮಾಡ್ಕೊಳ್ಳುವಂತ ಕೆಲಸಗಳು ಮಾತ್ರ ಮಾಡ್ತಾ ಇದ್ದಾರೆ. ಅವ್ರ ಪಕ್ಷದಲ್ಲಿದ್ದ ಎಲ್ಲಾ ಕಾರ್ಯಕರ್ತರು ಇರ್ಬೋದು, ಅವ್ರ ಅಧಿಕಾರಿಗಳು ಇರ್ಬೋದು, ಅವರೆಲ್ಲ ಸಂಪೂರ್ಣವಾಗಿ ಮಿನಿಸ್ಟ್ರಿ ಇರ್ಬೋದು, ಎಲ್ಲರೂ ಇದೆ. ಅವ್ರ ಇಲಾಖೆನೇ ಸಂಪೂರ್ಣವಾಗಿ ಇವತ್ತು ಏನು ಕಾರ್ಯರೂಪಕ್ಕೆ ಒಂದು ಕೂಡ ಬರ್ತಾರೆ. ಇವತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾಗಿರಲ್ರಿ, ಸೇಡಂ ನಗರದಲ್ಲಿ ಎಷ್ಟು % ಜಾಬ್ ಮಾಡಿಸಿದ್ರಿ? ಸುಲೇಪೇಟಲ್ಲೇ ಕೇಳಿ ಇವತ್ತು ಎಷ್ಟೊಂದು ಯುವಕರಿದ್ದಾರೆ, ಅವರೇ ಉತ್ತರ ಕೊಡ್ಲಿ, ನಾನು ಬೇಡ.
ಕಾರ್ಖಾನೆಗಳು ಕಾಟಾಚಾರಕ್ಕಿದಾವ, ಕಾರ್ಖಾನೆಗಳು ಎಲ್ಲ ಬೇರೆ 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 ರಾಜ್ಯದವ್ರಿಗೆ ಕೆಲಸ ಕೊಡಕ್ಕಿದಾವ ಇಲ್ಲಿ ಕಾರ್ಖಾನೆಗಳು. ಇಲ್ಲಿ ಧೂಳು ತಿನ್ಬೇಕು ನಾವು, ನಮ್ಮ ಜನ ಸಾಯ್ಬೇಕು. ಇಲ್ಲಿ ಉದ್ಯೋಗ ಮಾತ್ರ ಬೇರೆ ಬೇರೆ ರಾಜ್ಯದವ್ರಿಗೆ ಕೊಡ್ತೀವಿ. ಮಾಡಿ ತಮ್ಮಿದ್ರೆ ನಿಮ್ದೇ ಇದೆಯಲ್ಲ ಈಗ ಸರ್ಕಾರ 135 ಸೀಟ್ ಮೇಲೆ ಬಂದಿದ್ರಿ ನೀವು, ನಿಮ್ದೇ ಒಂದು ಜಿಯೋ ಪಾಸ್ ಮಾಡಿ ಗೌರ್ಮೆಂಟ್ ಅಲ್ಲಿ ಮಾಡಿ. ಆರ್ಟಿಕಲ್ 378 ಜೆ ಪ್ರಕಾರ ಯಾವುದೇ ಸ್ಥಳೀಯ ಕಾರ್ಖಾನೆಗಳಿದ್ರು ಕೂಡ ಅಲ್ಲಿ 80% ಸ್ಥಳೀಯರಿಗೆ ಉದ್ಯೋಗ ಕೊಡ್ಬೇಕಂತೇಳಿ ಒಂದು ಈ ಭಾಗದಿಂದ ಈ ಅತಿ ಹಿಂದುಳಿದ ಈ ನಮ್ಮ ಭಾಗ ಆಗಿದೆ, ಈ ಭಾಗಕ್ಕೆ ನ್ಯಾಯ ಕೊಡಿ. ಇದಕ್ಕಲ್ಲಿ ಯಾರು ಮುಂದೆ ಬರೋದಿಲ್ಲ. ಅವರು 10,000 ಕೋಟಿ ಕೊಡ್ತೀನಿ ಅಂದ್ರಲ್ರಿ ಮೈನಾರಿಟಿಗೆ, ಪ್ರತಿ ವರ್ಷ ಕೊಟ್ಟಿದ್ದೀರಿ. ನಮ್ಮ ಪಕ್ಷ 4% ರಿಸರ್ವೇಶನ್ ಕೊಟ್ಟಿತ್ತು ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದಾಗ. ಅದನ್ನು ರಿಟೇಕ್ ಮಾಡ್ತೀನಿ ಅಂದ್ರೆ ಇದೇ ಜಮೀರ್ ಅಹಮದ್ ಅವರು ಮಾಡಿದಾರ ರಿಟೇಕ್ ಇಲ್ಲಿವರೆಗೆ? ಕೇಳಲ್ವಾ ಯಾರು? ಪ್ರಶ್ನೆ ಕೇಳಬೇಕಂತ ನಾನು ಬಯಸ್ತೀನಿ. ಇಂಥವೆಲ್ಲ ವಿಷಯಗಳು ದಯಮಾಡಿ ಮಾಧ್ಯಮದವರು ತಾವು ಜನರ ಮುಂದೆ ಇಡಬೇಕು. ಮುಂದಿನ ದಿನವಲ್ಲಾದ್ರೂ ಕೂಡ ಈ ಸರ್ಕಾರ ಸುಧಾರಣೆ ಆಗಲಿ. ಏನು 5 ಗ್ಯಾರಂಟಿ 6 ಗ್ಯಾರಂಟಿ ಏನ್ ಹೇಳ್ತಾರೆ, ಆ ಗ್ಯಾರಂಟಿ ಹಣನೂ ಕೂಡ ಇವತ್ತು ಜಗಳ ಹಚ್ಚಂತ ಕೆಲಸ ಮಾಡ್ತಾ ಇದೆ ಮನೆಯಲ್ಲಿ. ಯಾರಿಗೊಬ್ರಿಗೆ ದುಡ್ಡು ಬರುತ್ತೆ, ಅದನ್ನು ನಮ್ಮಲ್ಲಿ ನ್ಯಾಯ ಪಂಚಾಯತಿ ಬಂದಿದೆ. ಇವ್ರು ಯಾಕೆ ಬರ್ತಾರೆ? ಅತ್ತಿಗೆ ದುಡ್ಡು ಬಂದ್ರೆ ಸೊಸಿಗೆ ಪ್ರಾಬ್ಲಮ್, ಸೊಸಿಗೆ ದುಡ್ಡು ಬಂದಿದೆ ಅತ್ತಿಗೆ ಪ್ರಾಬ್ಲಮ್. ಉದ್ಯೋಗ ಇಲ್ಲಾರ್ದವ್ರಿಗೆ ನಾವು ಪ್ರತಿ ತಿಂಗಳು ಪ್ರತಿ ಯಾರ್ಯಾರು ಕಲ್ತಿದ್ದಾರೆ ವಿದ್ಯಾರ್ಥಿಗಳು ಅವ್ರಿಗೆ ನಾವು 3,000 ಹಾಕ್ತೀನಿ 2,500 ಹಾಕ್ತೀನಿ ಅಂತ ಅಂದವ್ರು ನೀವಲ್ಲ. ಲೈಟ್ ಎಲ್ಲರಿಗೂ ಫ್ರೀ ಕೊಡ್ತೀನಿ ಅಂದ್ರೆ ಅಂದರ್ ತಾನೆ. ಆಮೇಲೆ ಅದು ಕ್ಯಾಲ್ಕುಲೇಷನ್ ಆಗ್ತದೆ. ಒಂದ್ ಯೂನಿಟ್ ಹೆಚ್ಚಿಗೆ ಸುಡ್ತಂದ್ರೆ ಯಾರಿಗೆ ಬಿಲ್ ಫ್ರೀ ಇಲ್ಲ. ಇದು ಯಾನೆ ಮತಗಳು ಪಡೆಯುವಸ್ಕರವಾಗಿ ಇಂಥ ಒಂದು ಸುಳ್ಳ ಭರವಸೆ ಕೊಟ್ಟು ಇಂಥ ಒಂದು ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬಂದಿದೆ. ಮತ್ತು ವಿಶೇಷವಾಗಿ ಮಾನ್ಯ ಮಂತ್ರಿಗಳು ಈ ಭಾಗದಿಂದ ನಿಮಗೆ 4 ಸಲ ಗೆಲ್ಲಿಸಿದ್ದಾರೆ ಜನ. 2 ಸಲ ಇವರ ಆಶೀರ್ವಾದದೊಂದಿಗೆ ನೀವು ಸಚಿವರಾಗಿದ್ರಿ. ನಿಮ್ಮ ಆತ್ಮಲೋಕನ ನೀವೇ ಮಾಡ್ಕೋಬೇಕು ಸಚಿವರೇ, ಈ ಕ್ಷೇತ್ರಕ್ಕೆ ನಾನು ಏನ್ ಮಾಡಿದ್ದೀನಿ ಅಂತ. ಆಮೇಲೆ ಜನರ ಮುಂದೆ ಉತ್ತರ ಕೊಡಿ. ಬರ್ಲೇಬೇಕ ಬನ್ನಿ ಡಿಬೇಟ್ ಅಲ್ಲಿ ನಾನು ಬರ್ತೀನಿ, ಕೂತ್ ಮಾತಾಡೋ. ನೀವು ಏನೇನು ಮಾಡಿದ್ರಿ ಹೇಳೋಣ. ಘನ ಕಾರ್ಯಗಳು ನಮ್ಮ ಬಗ್ಗೆ ಏನು ಮಾತಾಡೋದು ನಿಮ್ಗೆ ಬಹಳ ಬೇರೆಯವ್ರ ಬಗ್ಗೆ ಮಾತಾಡೋದು ಬಹಳ ಈಸಿ ಬರ್ತದಲ್ಲ. ನೀವು ಅಧಿಕಾರದಲ್ಲಿ ಇದ್ದೀರಲ್ರಿ ಸ್ವಾಮಿ, ಅಧಿಕಾರದಲ್ಲಿ ಇದ್ದು ಏನೇನು ಕೆಲಸ ಮಾಡ್ರಿ ಬರ್ರಿ. ಯಾವ ಕಾರ್ಖಾನೆಗಳಲ್ಲಿ ಎಷ್ಟೆಷ್ಟು ಜನರಿಗೆ ನೀವು ಉದ್ಯೋಗ ಕೊಡಿಸಿರಿ, ಎಷ್ಟು ಪರ್ಸೆಂಟೇಜ್ ಇದೆ ಬಿಚ್ಚಿರಿ. ನಿಮ್ಮಲ್ಲಿ ನೈತಿಕತೆ ಇದ್ರೆ ಬಿಚ್ಚಡಿ. ಮತ್ತು ಸರ್ಕಾರಿ ಕಾರ್ಖಾನೆಗಳಿಗೆ ಓಪನ್ ಮಾಡಕ್ ನಿಮ್ಗೆ ಏನೇನು ಆಗೋದಿಲ್ವಾ? ಸರ್ಕಾರಿ ಕಾರ್ಖಾನೆಗಳು ಬಂದಾಗಿದೆ, ಮತ್ತೆ ಚಾಲು ಮಾಡೋದ. ಒಂದು ಇವತ್ತು ಯುವಕರಿಗೆ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇಲ್ಲ ಈ ಭಾಗದಲ್ಲಿ. ಇಂಥ ಒಂದು ಪರಿಸ್ಥಿತಿ ಇವತ್ತು ಕಲಬುರಗಿ ಜಿಲ್ಲೆ ಹೋಗ್ತಾ ಇದೆ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಪೀಳಿಗೆ ಯಾವ ಮಟ್ಟಿಗೆ ಅವ್ರು ಮುಂದೆ ಹೋಗ್ಬೇಕು. ಇವತ್ತು ಯಾರಾದ್ರೂ ಒಬ್ಬ ಸ್ಪೋರ್ಟ್ಸ್ ಸ್ಟಾರ್ ಆಗ್ಬೇಕಂದ್ರೆ ಪಾಪ ಅವ್ರ ಹತ್ರ ಫೆಸಿಲಿಟೀಸ್ ಇಲ್ಲ. ಒಂದು ದೊಡ್ಡದಾದಂತ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡೋಂಥ ಯೋಗ್ಯತೆ ಇಲ್ಲ. ಇದ್ದಂತ ಯೂನಿವರ್ಸಿಟಿನೂ ಕೂಡ ಇವತ್ತು ಮುಚ್ಚಂತ ಪರಿಸ್ಥಿತಿಯಲ್ಲಿದೆ. ಒಂದು ಮಾಸ್ಕ್ ಆಡ್ಬೇಕಂದ್ರೆ ಅಲ್ಲಿ ಎಲ್ಲ ಕಾಲೇಜಲ್ಲಿ ದುಡ್ಡು ಕೊಡಪ್ಪ ಅಂತ ಹುಡುಗರು ಹೇಳ್ತಾರ, ನಾವಲ್ಲ. ಒಂದು ಏನೇ ಒಂದು ಮಾಸ್ಕ್ ಕಾರ್ಡ್ ತಗೋಬೇಕಂದ್ರೆ ದುಡ್ಡು ಕೊಟ್ರೆ ನಾವು ನೀವು ಮಾಸ್ಕ್ ಕಾರ್ಡ್ ಕೊಡ್ತೀವಿ ಅಂತ ಯೂನಿವರ್ಸಿಟಿಯಲ್ಲಿ ಹೇಳ್ತಾರೆ. ಒಂದು ವ್ಯಾಪಾರಸ್ಥರು ಬೇರೆ ಅನೇಕ ಗ್ರಾಮಗಳಿಂದ ಬರ್ತಾರೆ. ಇವತ್ತು ಅವ್ರಿಗೆ ಒಂದು ಶೌಚಾಲಯ ಕೂಡ ಇಲ್ಲ, ಎಲ್ಲಿ ಕೂಡ ಎಲ್ಲಾದ್ರೂ ಪಾಪ ಮಹಿಳೆಯರು ಬಂದ್ರು. ಮಾರ್ಕೆಟ್ ಯಾರ್ಡಲ್ಲ ಇಲ್ಲೆಲ್ಲ ಪಾದಯಾತ್ರೆ ಮಾಡಿದ್ದೀನಿ, ನಾನು ನೋಡಿದ್ದೀನಿ ಎಲ್ಲ ಸುಮಾರು ಸಲ ಬಂದು ನಾನು ಎಲೆಕ್ಷನ್ ಚುನಾವಣೆಯಲ್ಲಿ ನೋಡಿದ್ದೀನಿ. ಒಂದು ಸ್ವಚ್ಛವಾದಂಥ ಒಂದು ಶೌಚಾಲಯ ಇಲ್ಲ ಇಂಥ ದೊಡ್ಡ ಊರಲ್ಲಿ. ಮುಂದಿನ ದಿನಮಾನದಲ್ಲಿ ಇದು ಪಟ್ಟಣ ಪಂಚಾಯತ್ ಆಗಲಿದೆ ಈ ಗ್ರಾಮ. ಇಂಥ ದೊಡ್ಡ ಊರಿಗೆ ಇವತ್ತು ಇಷ್ಟು ನಿರ್ಲಕ್ಷ್ಯತೆಯಿಂದ ಇವರು ಮಾಡಿದ್ರೆ ನಾಳೆ ಇಲ್ಲಿದ್ದಂಥ ಯುವಕರ ಭವಿಷ್ಯನೂ ಮತ್ತು ಇಲ್ಲಿ ನಾಡಿನ ಸಂಪತ್ತನ್ನ ಹಾಡಗಲೇ ಲೂಟಿ ಮಾಡಿದ್ರೆ ಇವತ್ತು ಇಲ್ಲಿದ್ದಂಥ ಕಾರ್ಖಾನೆಗಳು ಕೂಡ ಇವತ್ತು ನಮ್ಮ ಯುವಕರಿಗೆ ಉದ್ಯೋಗ ಸಿಗಲ್ಲ. ಅಂದ್ರೆ ಎದುರಿಸಬೇಕು ಇವು ಕಾರ್ಖಾನೆಗಳು ನಮ್ಮ ವ್ಯಾಪ್ತಿಯಲ್ಲಿ. ಏನು ಧೂಳು ತಿನ್ನಕ, ಪೊಲ್ಯೂಷನ್ ಎಬ್ಸಕ್ಕ, CSR ಫಂಡ್ ನೋಡ್ತಾ ಇದ್ರೆ ನೀವು ಎಲ್ಲಿ ಬಳಕೆ ಆಗ್ತಾ ಇದೆ? ಒಂದಾದ್ರೂ ಇಲ್ಲಿ ಗಾರ್ಡನ್ ಇದೆಯಾ? ಒಂದಾದ್ರೂ ಪ್ಲಾಂಟೇಶನ್ ಮಾಡಿದ್ದವ್ರದ್ದು ವಿಡಿಯೋಗಳಿದಾವ? ನೀರಾವರಿ ಕುಡಿಯೋ ಸ್ವಚ್ಛ ನೀರಿನ ವ್ಯವಸ್ಥೆ ಯಾರಿಗಾದ್ರೂ ಮಾಡಿದಾರ? ಇಲ್ಲಿ ಮತ್ತೆ ಯಾವ ತರ ಬದುಕ್ತಾ ಇದಾರೆ ಜನ ಅಂದ್ರೆ ಯಾರು ಪ್ರಶ್ನೆ ಕೇಳಬಾರ್ದ ಇವರಿಗೆ? 4 ಸಾಲ ನೀವು ಗೆದ್ದು 2 ಸಲ ಮಂತ್ರಿ ಆಗಿದ್ದು ಇದಕ್ಕ ನೀವು ಇವತ್ತು ಯುವಕರು ಎಷ್ಟೊಂದು ಪಾಪ ಭಕ್ತವರು ಹೊಲಗಳಿಗೆ ಹೋಗಿ ಕೆಲಸ ಮಾಡ್ಬೇಕಾ? ಅವರು ಗ್ರಾಮಗಳು ಎಲ್ಲಿದ್ರೆ ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ಇವತ್ತು ಪಾಪ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಯುವಕರು, ಇವತ್ತು ವಿದ್ಯಾವಂತರ ಯುವಕರು. ಈ ಪರಿಸ್ಥಿತಿಗೆ ತರಕ್ಕೆ ತಾವು ಕಾರಣೀಭೂತರು ಅಂತ ಹೇಳಕ್ ಬಯಸ್ತೀರಿ. ಯಾಕಂದ್ರೆ 4 ಸಲ ನಿಮಗೆ ಮತಕ್ಷೇತ್ರದವರು ಆರಿಸ್ತಂದಿದ್ದಾರೆ. ನಿಮ್ಮ ಮನೆ ತುಂಬ್ಕೊತಾ ಇದ್ರೆ ನೀವು ಬೇರೆ ಮನೆ ಯಾರ್ದು ಇಲ್ಲ. ಈ ರಾಯಚೂರು ಉಸ್ತುವಾರಿ ಮಂತ್ರಿ ಆಗ್ತಾರೆ, ಅಲ್ಲಿ ನಮ್ಮ ಪಕ್ಷದ ಶಾಸಕಿ ಕರಿಯಮ್ಮ ಮೇಡಮ್ ಅವರು ಅವರಿಗೆ ಇವತ್ತು ಮನೆಗೆ ಬಂದ ಕಿಶೋ ಗುಂಡಾಗಳು ಬಂದು ಅವ್ರಿಗೆ ಹೆದರಿಕೆ ಆಗ್ತಾರೆ. ಒಬ್ಬ ಶಾಸಕಿ ಯಾರೋ ಸ್ಯಾಂಡ್ ಮಾಫಿಯಾದವರು ಮಾನ್ಯ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡಲ್ಲ. ನಾಚಿಕೆ ಆಗ್ಬೇಕಿಂತ ಮಂತ್ರಿ ಉಸ್ತುವಾರಿ ಮಂತ್ರಿಗಳು ನೀವು ಅದು ಇರ್ಲಿಕ್ಕೆ ಲಾಯಕ. ನೀವು ಹಾಡಹಗಲಲ್ಲಿ ಕ್ಲಬ್ ದಂಧೆ ನಡೆಸ್ತಾ ಇದ್ದೀರಿ. ಎಲ್ಲ ಜಗತ್ ಜಾರಿ ಇದೆ. ಎಲ್ಲಿ? ರಾಯಚೂರು ಜಿಲ್ಲೆಯಲ್ಲಿ. ಕಲಬುರಗಿ ಜಿಲ್ಲೆಯಲ್ಲಿ ಕ್ಲಬ್ ಇಲ್ಲ.
ಅಲ್ಲಿ ಮಾತ್ರ ಕ್ಲಬ್ ನಡೆದಿದೆ. ಯಾಕಂದ್ರೆ ಏನು ಬೇರೆ ದೇಶದಲ್ಲಿದೆ? ನಾನು ಕೇಳಿದ್ದೀನಿ ಮಾಧ್ಯಮದಲ್ಲಿ, ಅದು ಪಾಕಿಸ್ತಾನದಲ್ಲಿದೆ ಅಂತ ಕೇಳಿದ್ದೀನಿ. ಇದು ಉತ್ತರ ಇದೆ ಅಲ್ರಿ ಮಂತ್ರಿಗಳು ತಾವೆಲ್ಲ ಮಾಧ್ಯಮದವ್ರು ಕೇಳ್ಬೇಕಂತ ಹೇಳೋದು ಬಯಸ್ತಾ ಇದ್ದೀನಿ. ಇನ್ನು ಮುಂದೆ ಅದಕ್ಕಾಗಿ ನಾವು ಎಲ್ಲಾ ಗ್ರಾಮಗಳಿಗೆ ಪ್ರವಾಸ ಮಾಡ್ತಾ ಇದೀವಿ. ಇವತ್ತಿನಿಂದ ಸೊಲೆಪೇಟೆಯಿಂದ ಪ್ರಾರಂಭ ಮಾಡ್ತಾ ಇದೀವಿ. ಪ್ರತಿ ಗ್ರಾಮಗಳಲ್ಲಿ ವಿಶೇಷವಾಗಿ ನಮ್ಮ ಯುವಕರಿಗೆ, ಇವತ್ತು ಯುವಕರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಎಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. ಇವತ್ತು ಸಂಪೂರ್ಣ ಇವತ್ತು ಬೆಳೆ ಹಾನಿಯಾಗಿ ಇವತ್ತು ರೈತರು ಕೂಡ ಇವತ್ತು ಪೂರ ತತ್ತರಿಸಿ ಹೋಗಿದ್ದಾರೆ. ಅನಿವೃಷ್ಟಿಯಿಂದ ಅತಿವೃಷ್ಟಿಯಿಂದ ಪೂರ ತತ್ತರಿಸಿ ಹೋಗಿದ್ದಾರೆ. ಸರ್ಕಾರ ವತಿಯಿಂದ ವಿಶೇಷ ಪ್ಯಾಕೇಜ್ ಏನ್ ಘೋಷಣೆ ಮಾಡಿದ್ರಿ? ಮಾತಿದ್ರೆ ಕಲ್ಯಾಣ ಕರ್ನಾಟಕ 5,000 ಕೋಟಿ ಕೊಟ್ಟಿದ್ದೀವಿ. ಯಾರಿಗೆ ಕೊಟ್ಟಿದ್ರಿ? MLA ತಿನ್ನಕ್ಕೆ ಕೊಟ್ಟಿದ್ದಾರೆ ಇವರು ಅಷ್ಟೇ, ಬೇರೆ ಯಾರಿಗಿಲ್ಲ. ಯಾವುದೇ ರೀತಿಯಿಂದ ಇದ್ದಂತ ಒಂದು ಇಂಡಸ್ಟ್ರಿ ಐಟಿ ಮಿನಿಸ್ಟರ್ 2 ಸಲ ಉಸ್ತುವಾರಿ ಮಂತ್ರಿ. ಒಂದು ಐಟಿ ಪಾರ್ಕ್ ಇಲ್ಲ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಯಾವ ಇದ್ದಂತ ಸರ್ಕಾರಿ ಕಾರ್ಖಾನೆಗಳು 3 ಮತಕ್ಷೇತ್ರದಲ್ಲಿ ಕಾರ್ಖಾನೆಗಳು ಕಲಬುರಗಿಯಲ್ಲಿ MSC ಮೇಲೆ ಅಂತಿತ್ತು, ಅದು ಬಂದಾಗಿದೆ. ಇವತ್ತು ಶಾಬಾದಲ್ಲಿ ನಮ್ಮ ಸರ್ಕಾರಿ ಕಾರ್ಖಾನೆಗಳು ಅವು ಬಂದಾಗಿದೆ. CCI ಕೊರ್ಕುಂಟ ನಮ್ಮ ಸೇಡಂ ವ್ಯಾಪ್ತಿಯಲ್ಲಿ ಬರುವಂತ ಸರ್ಕಾರಿ ಕಾರ್ಖಾನೆಗಳು ಎಲ್ಲ ಮುಚ್ಚಳ ಆಗಿದೆ. ಸರ್ಕಾರಿ ಕಾರ್ಖಾನೆಗಳು ಮುಚ್ಚಳ ಆದ್ರೆ ಇವತ್ತು ರಾಜ್ಯದಿಂದ ಯುವಕರಿಗೆ ಸ್ಥಳೀಯ ಯುವಕರಿಗೆ ಎಲ್ಲಿಂದ ಉದ್ಯೋಗ ಸಿಗ್ತದೆ? ಈ ಪ್ರೈವೇಟ್ ಕಂಪನಿಗಳಿಗೆ ಅವರೆಲ್ಲ ಸಪೋರ್ಟ್ ಇದೆ. ಅವ್ರು ಮಾತ್ರ ಎಲ್ಲ ಬಿಹಾರ, UP, ಆಂಧ್ರ ಪ್ರದೇಶ, ಬೇರೆ ಬೇರೆ ರಾಜ್ಯಗಳಿಂದ ಜನರಿಗೆ ಅವರು ಅವಕಾಶ ಕೊಡ್ತಾರೆ. ಇಲ್ಲಿ ನಮ್ಮಲ್ಲಿ ಕಲ್ತಂತ ಯುವಕರಿಗೆ ಎಲ್ಲೇ ಒಂದು ಜಾಬ್ ಕೂಡ ಇಲ್ಲ. ಅದಕ್ಕಾಗಿಯೇ ನಾನು ಪತ್ರಿಕೆಗೋಷ್ಠಿ ಮಾಡ್ತಿದ್ದೀನಿ. ನಾನು ಕೂಡ ಇವತ್ತು ಒಂದು ದೊಡ್ಡ ಕಂಪನಿ ಜೊತೆ ಟೈಪ್ ಮಾಡಿ ನನ್ನ ಕೈಲಿ ಆದಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಂತೇಳಿ ಒಂದು ಉದ್ಯೋಗ, ಒಂದು ಟೀಮ್ ಇಲ್ಲೇ ಒಂದು ಕಂಪನಿಗೆ ರಿಜಿಸ್ಟ್ರೇಷನ್ ಮಾಡಿ ಅವ್ರ ಜೊತೆ ಟೈಪ್ ಆಗಿ ಸತತವಾಗಿ 3 ವರ್ಷ ನಮ್ಮ ಜೊತೆನೆ ಇರ್ತಾರೆ ಜಾಬ್ ಹಚ್ಚಂತ ಜನ. ಆ ಒಂದು ಕೆಲಸನೂ ಕೂಡ ನಾನು ಮತ್ತೆ ಮಾಡ್ತಾ ಇದ್ದೀನಿ. ಪ್ರತಿ ಹಳ್ಳಿಗೆ, ಪ್ರತಿ ಮನೆಗೆ ನಮ್ಮ ಎಲ್ಲ ಯುವಕರನ್ನ ಯಾರ್ಯಾರು ವಿದ್ಯಾವಂತರಿದ್ದಾರೆ, ಆ ವಿದ್ಯಾವಂತರಿದ್ದಾರೆ ಅವರೆಲ್ಲ ಪಟ್ಟಿ ಮಾಡಿ ಅವ್ರಿಗೆ ಇಲ್ಲೇ ಅವರವರ ಹಳ್ಳಿಗಳಲ್ಲೇ ಟ್ರೈನಿಂಗ್ ಸೆಂಟರ್ ಅನ್ನು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಮುಂಬರುವ ದಿನಗಳಲ್ಲಿ ಎಲ್ಲಾದರೂ ಒಳ್ಳೆ ಕಡೆ ಒಂದ್ ಕಡೆ ಅವ್ರಿಗೆ ಉದ್ಯೋಗ ಕೊಡಿಸಿ ನಮ್ಮ ಕೈಲಾದಷ್ಟು ಸಹಾಯ ನಾನು ಮಾಡ್ಬೇಕಂತ ಇದೊಂದು ಹೆಜ್ಜೆ ಇವತ್ತಿನಿಂದ ಈ 1ನೇ ತಾರೀಕಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಈಗಾಗಲೇ ಅವರು ಬಂದಿದ್ದಾರೆ, ಪುಣಾದಿಂದ ಟೀಮ್ ಬಂದಿದೆ. ಮತ್ತು ಅದಷ್ಟೇ ಅಲ್ಲ, ಇವತ್ತು ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಾದ್ಮೇಲೆ ಪಾಪ ಏನೋ ಗೆದ್ದ ಮೇಲೆ ಎಲ್ಲಾದ್ರೂ ಎಲ್ಲಾ ಒಂದು ZP ಹೆಡ್ ಕ್ವಾರ್ಟರ್ಗಳಲ್ಲಿ ಒಂದೊಂದು ಆಂಬುಲೆನ್ಸ್ ಬಿಡ್ತಾರಂತೇಳಿ ನಿರೀಕ್ಷೆ ಇತ್ತು. ನಾನು ನೋಡಿದ್ರೆ ನೀವು ಕೋವಿಡ್ ಇಂದ ಸಂಪೂರ್ಣ ಚುನಾವಣೆ ಮುಗಿದ ಮೇಲೂ ಕೂಡ ಎಲ್ಲಿವರೆಗೆ ನನಗೆ ಸರ್ಕಾರ ನೋಟಿಸ್ ಬಂದಿಲ್ಲ ಅಲ್ಲಿವರೆಗೆ ನಾನು ಸ್ವತಃ ಆಂಬುಲೆನ್ಸ್ 2 ಆಂಬುಲೆನ್ಸ್ ಅನ್ನ ಮೇಂಟೈನ್ ಮಾಡಿದ್ದು ಸಂಪೂರ್ಣ ಸೇಡಂ ತಾಲೂಕು ನೋಡಿದೆ. ಈಗ ಮತ್ತೆ ನಾನು ಇನ್ನೊಂದು ಕೇವಲ 10 ದಿನದಲ್ಲಿ ಮತ್ತೆ ಆಂಬುಲೆನ್ಸ್ ಸರ್ವಿಸ್ ಅನ್ನು ಪ್ರಾರಂಭ ಮಾಡಲು ನಿರ್ಧಾರ ಮಾಡಿದ್ದೀನಿ. ಯಾಕಂದ್ರೆ ವೈದ್ಯಕೀಯ ಶಿಕ್ಷಣ ಮಂತ್ರಿಗಳು ಮಾಡಲಾದಂತ ಕೆಲಸ ಇವತ್ತು ನಮ್ಮ ಕೈಲಿ ಆದಷ್ಟು ನಾವು ನಮ್ಮ ಟ್ರಸ್ಟ್ ವತಿಯಿಂದ ಮಾಡ್ಬೇಕಂತ ನಿರ್ಣಯನ ಮಾಡಿದ್ವಿ. ಅದನ್ನು ಕೂಡ ಇವತ್ತಿಂದ ಹೇಳಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಾಗಿ ಇವತ್ತು ಹೆಲ್ತ್ ಕ್ಯಾಂಪ್ಗಳು ಬಹಳ ನೆಸೆಸಿಟಿ ಇದೆ. ನೋಡ್ತಾ ಇದೀವಿ, ಬಹಳ ಜನ ಇವತ್ತು ಹಾರ್ಟ್ ಡಿಸೀಸ್ ಇಂದ ಸಾಯ್ತಾ ಇದ್ದಾರೆ. ಈ ಸಿಮೆಂಟ್ ಕಾರ್ಖಾನೆಗಳ ಧೂಳು ತಿಂದು ಒಂದು ಜನರು ಸಂಕಷ್ಟದಲ್ಲಿದ್ದಾರೆ. ನೀವೇ ನೋಡ್ತಾ ಇದ್ರಿ, ಹೈಯೆಸ್ಟ್ ಬ್ರಾಂಕ್ಯಾಟಿಕ್ ಡಿಸೀಸ್ ಎಲ್ಲಿದೆ ಕಲಬುರಗಿ ಜಿಲ್ಲೆ ಅಂದ್ರೆ ಅದು ಸೇಡಂ ತಾಲೂಕು ಅಂತ ಮೊದಲೇ ಬರುತ್ತೆ. ಅದು ನನ್ನ ರಿಪೋರ್ಟ್ ಅಲ್ಲ, ಸರ್ಕಾರಿ ಒಂದು ರಿಪೋರ್ಟ್ ಇದೆ. ಈ ವರದಿ ಪ್ರಕಾರ ಇವತ್ತು ನೋಡ್ತಾ ಇದ್ರಿ, ಈ ಕಮಲಾವತಿ ನದಿ, ಕಾಗಿನ ನದಿ ಮತ್ತು ಭೀಮಾ ನದಿ, ಇವೆಲ್ಲಾ ನದಿಗಳ ರಿಪೋರ್ಟ್ ಅನ್ನ ನೀವೇ ನಿಮ್ಮ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿದೆ. ಏನು ಟೆಸ್ಟ್ ಮಾಡಿ ರಿಪೋರ್ಟ್ ಮಾಡಿದಾಗ C ಮತ್ತು D ರಿಪೋರ್ಟ್ ಬರ್ತಾ ಇದೆ. ವಾಟರ್ ರಿಪೋರ್ಟ್ C ಮತ್ತು D ರಿಪೋರ್ಟ್ ಬಂದ್ರೆ ಅದು ದನ ಕರುಗಳಿಗೆಲ್ಲ ಹೊಲಕ್ಕೂ ನಡೆಯೋದಿಲ್ಲ ಆ ನೀರು. ಅಂತ ರಿಪೋರ್ಟ್ ಬಂದಂತ ನೀರು ಇವತ್ತು ನಾವು ಇದ್ದಂತ ಕುಡಿತಾ ಇದೀವಿ. ಯಾ ನ್ಯಾಯಾಲಯ ನೀವು ಎದಕ್ಕೆ ನೀವು ಮಂತ್ರಿ ಆಗಿದ್ರಿ? ವೈದ್ಯಕೀಯ ಶಿಕ್ಷಣ ಮಂತ್ರಿ ಇದ್ರಲ್ರಿ ನೀವು. ಒಬ್ಬ ಡಾಕ್ಟರ್ ಆಗಿ ಯಾವ ತರ ಜನರಿಗೆ ನೋಡ್ಕೊತಾ ಇದ್ದೀರಿ ಎಂಬುದು ಇದ್ರ ಬಗ್ಗೆ ಉತ್ತರ ಇದೆನಾ? ಇದಕ್ಕೆ ನಾನು ನಿಮಗೆ ಜನರ ಆಸೆ ತಂದಿದ್ದಾರೆ. ಇವೆಲ್ಲ ಪ್ರಶ್ನೆಗಳು ಮಾಧ್ಯಮದವರು ದಯಮಾಡಿ ಅವ್ರು ಬಂದಂತ ಸಮಯದಲ್ಲಿ ಕೇಳಬೇಕು. ಇವತ್ತೆಲ್ಲ ಫ್ಯಾಕ್ಟ್ರಿದವರು ಅವರು ಸಿಮೆಂಟ್ ಪಾಯ್ಸನಸ್ ಗ್ಯಾಸ್ ನೀರಿಗೆ ಬಿಡ್ತಾರೆ. ಇಲ್ಲೇ ನಮ್ಮ ಗಡಿಕೇಶ್ವರ ಭಾಗದಲ್ಲಿ, ನಮ್ಮ ಛತ್ರಸಾಲ ಭಾಗದಲ್ಲಿ ಫ್ಯಾಕ್ಟ್ರಿ ಇದೆ. ಅಲ್ಲಿ ದನ ಕರುಗಳು ತೀರ್ಕೊಂಡಿದ್ದು ತಮಗೆ ರೆಕಾರ್ಡ್ ಇದೆ. ಅಲ್ಲಿ ಎಲ್ಲರೂ ಮ್ಯಾನೇಜ್ ಮಾಡಿ ಅವ್ರು ದುಡ್ಡು ಕೊಟ್ಟು ಪ್ಯಾಕ್ ಮಾಡ್ತಾರೆ. ಅಂದ್ರೆ ವಿಸಾ ಕೂಡ ಸಾಯ್ಬೇಕ ಜನ. C ಮತ್ತು D ರಿಪೋರ್ಟ್ ಬರ್ತಾ ಇದೆ. ನಿಮ್ ಮಾಧ್ಯಮದ ಪೇಪರ್ ಅಲ್ಲಿ ಬಂದ್ರೆ ಕೂಡ ನಿರ್ಲಕ್ಷ್ಯತೆ ಇದೆ. ಪೊಲ್ಯೂಷನ್ ಬೋರ್ಡ್ದವ್ರು ಏನ್ ಮಾಡ್ತಾ ಇದ್ದಾರೆ? ರಾಜಕೀಯ ಮಾಡಿ ಇಲ್ಲಿ ಇವ್ರ ಕಾರ್ಖಾನೆ ಯಾರು 2000 ಕಾರ್ಖಾನೆ ಬಂದ್ ಮಾಡೋದು. ಅದಕ್ಕಿಂತ ವರ್ಸ್ಟ್ ಪೊಲ್ಯೂಷನ್ ಮಾಡೋದು ಸಿಮೆಂಟ್ ಕಾರ್ಖಾನೆಗಳಿವೆ. ಸೇಡಂ ಪಟ್ಟಣ ಇವತ್ತು 5-6 ಸಿಮೆಂಟ್ ದೊಡ್ಡ ಕಾರ್ಖಾನೆಗಳು. ನೀವು ನೋಡಿ, ಬೆಳಗಿನ ಜಾವ ಎಲ್ಲಿ ಹೋದ್ರು ಎಲ್ಲ ಗಾಡಿಗಳ ಮೇಲೆ, ಅವ್ರ ಛತ್ ಮೇಲೆ ಇಷ್ಟಿಷ್ಟು ಸಿಮೆಂಟ್ ಅನ್ನ ಬೀಳ್ತದೆ. ರಾತ್ರಿ ಟೈಮಲ್ಲಿ ಅವ್ರು ಓಪನ್ ಆಗಿ ಅವರು ಪೊಲ್ಯೂಷನ್ ಕರೆಕ್ಟ್ ಕಂಟ್ರೋಲ್ ಮಾಡೋದು ಬಿಟ್ಬಿಡ್ತಾರೆ. ಅದಕ್ಕೆ ಮಾನಿಟರಿಂಗ್ ಮಾಡೋರು ಯಾರು? ಈ ತರ ಇದೇ ಮುಂದುವರೆದ್ರೆ ಜನರ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ತದೆ. ಎಲ್ಲಾ ಸಾವಿಗೆ ಇವರೇ ಸರ್ಕಾರದವರೇ
ಜವಾಬ್ದಾರಿ ಆಗ್ತಾರಂತ ನಾನು ಹೇಳೋದು ಬಯಸ್ತಾ ಇದ್ದೀನಿ.